ಹಾಯ್ ಗೆಳೆಯರೇ, ನಮಸ್ಕಾರ ತಮ್ಮೆಲ್ಲರಿಗೂ. ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಲೈಕ್ ಕೊಟ್ಟ ನನ್ನ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರಿಗೂ ಕೂಡ ಎಲ್ಲವೂ ನನ್ನ ನಮಸ್ಕಾರಗಳು. ನನ್ನ ಸಹೋದರಿಗೂ ಕೂಡ ನನ್ನ ನಮಸ್ಕಾರ. ಭಾಳ ದಿವಸ ಆಯಿತು ಗೆಳೆಯರೇ, ನಾನು ವಿಡಿಯೋ ಮಾಡಲಿಲ್ಲ. ಕಾರಣ ಎಲ್ಲವೂ ನಾನೀಗ ಥಿಯರಿ ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಮಾಡ್ತಾ ಇಲ್ಲ. ಕಾರಣ ಎಲ್ಲ ದುಬಾರಿ ಆದವು. ಪ್ರತಿಯೊಂದು ಏನೇ ತಗೊಳ್ಳಿ, ಮೊದಲು 30 ರೂಪಾಯಿ ಇತ್ತು ಪಾದರಸ, 30ರಿಂದ 100 ರೂಪಾಯಿ ಇತ್ತು, 100ರಿಂದ 150 ಆಯಿತು, 150ರಿಂದ ಈಗ ಒಮ್ಮೆಗೇ 700ರಿಂದ 800 ತನಕ ಆಗಿದೆ ಗೆಳೆಯರೇ. ಆ ಒಂದು ಕಾರಣಕ್ಕಾಗಿ ಈಗ ಆಯಿತು ವಾದ ಮಾಡಬೇಕಂತಂದರೆ ಗೆಳೆಯರೇ, ಹಿಂದೆ ಅಂತ ಅನ್ನಿಸ್ತಾ ಇದೆ ಎಲ್ಲರಿಗೂ ಕೂಡ. ಪ್ರತಿಯೊಂದು ಭಾಷಣಗಳು, ಪ್ರತಿಯೊಂದು ಮೆಟಲ್ ಕೂಡ ಬಹಳ ತುಟ್ಟಿ ಆಯಿತು ಗೆಳೆಯರೇ. ಏನು ಅಷ್ಟು ಇಂಟ್ರೆಸ್ಟ್ ಬರ್ತಾ ಇಲ್ಲ. ಏನೇ ಇರಲಿ ಗೆಳೆಯರೇ, ಬಹಳ ದಿವಸ ಆಯಿತು ನಾನು ನಿಮ್ಮ ಹತ್ರ ಇಲ್ಲ. ನಾನು ಇವತ್ತು ಒಂದು ಸಣ್ಣ ಫಾರ್ಮುಲಾ ಹೇಳ್ತಾ ಇದ್ದೀನಿ ಗೆಳೆಯರೇ. ಕೆಲವರು ನನಗೆ ಕನ್ನಡದಲ್ಲಿ ಮಾಡಿರಿ ಅಣ್ಣಂದಿರೇ, ತೆಲುಗುನಲ್ಲಿ ಮಾಡಿರಿ ಅಣ್ಣಂದಿರೇ ಮತ್ತು ಹಿಂದಿಯಲ್ಲಿ ಹೇಳ್ರಿ ಅಣ್ಣಂದಿರೇ ಅಂತ ಹೇಳ್ತಾರೆ ಗೆಳೆಯರೇ. ನೋಡಿ, ಹಿಂದಿಯಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಗೆಳೆಯರೇ. ಟಕ ಟಕ್ ಟಕ ಟಕ್ ಅಂತಂದು ಒಂದೇ ಅರ್ಧ ತಾಸಿನೊಳಗೆ 1 ತಾಸಿನೊಳಗೆ 1000 ಜನ, 1000ರಿಂದ 2000 ಜನ ಇದು ಮಾಡ್ತಾರೆ. ಮಿನಿಮಮ್ 1000 ಜನ ಆ ನನ್ನ ಚಾನಲನ್ನು ಫಾಲೋ ಮಾಡ್ತಾರೆ ಮತ್ತು ಲೈಕನ್ನು ಕೊಡ್ತಾರೆ, ಒಳ್ಳೆ ಕಮೆಂಟ್ಸನ್ನು ಕೊಡ್ತಾ ಇದ್ದಾರೆ. ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಉತ್ತಮ ಕನ್ನಡರಲ್ಲಿ ಮಾಡಿದ್ರೇನೂ ಕೂಡ ಬರ್ತಾವೆ ಒಂದು 500, 100 ಈ ಥರ ಕಮೆಂಟ್ಸ್ ಮತ್ತು ಲೈಕ್. ತೆಲುಗುನಲ್ಲಿ ಮಾಡಿದರೆ ಗೆಳೆಯರೇ ಅತಿ ಕಮ್ಮಿ ಬರ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಬೇಸರ ಅನಿಸಿತ್ತು ನನಗೆ. ನಾನು ಯಾವಾಗಲೂ ಏನಪ್ಪ ಅಂತಂದರೆ ಒಳ್ಳೆ ಕಮೆಂಟ್ ಇಡುವವರಿಗೆ, ಒಳ್ಳೆ ನನಗೆ ರೆಸ್ಪಾನ್ಸ್ ಕೊಡುವವರಿಗೆ ನಾನು ಲೈಕ್ ಮಾಡ್ತೀನಿ ಗೆಳೆಯರೇ. ಆ ಒಂದು ಕಾರಣಕ್ಕಾಗಿ ನಾನು ಹೆಚ್ಚಿಗಾಗಿ ಹಿಂದಿಯಲ್ಲಿ ಮಾಡಲು ಬಯಸ್ತೀನಿ. ಈಗನೂ ಕೂಡ ನಾನು ಕನ್ನಡದಲ್ಲಿ ವಿಡಿಯೋ ಮಾಡಬೇಕಂತಂದರೆ ಒಳ್ಳೆ ಕಮೆಂಟ್ ಬೇಕು, ಒಳ್ಳೆ ಲೈಕ್ ಬೇಕು ಗೆಳೆಯರೇ. ಇನ್ನೊಂದು ಅತಿ ಮುಖ್ಯವಾಗಿ ಗೆಳೆಯರೇ, ನನ್ನ ಹತ್ರ ಕೆಲವರು ಫಾರ್ಮುಲಾ ಕೇಳಲು ಬರ್ತಾ ಇದ್ದಾರೆ ಗೆಳೆಯರೇ. ಅದು ತೋರಿಸಿರಿ, ಇದು ತೋರಿಸಿರಿ ಅಂತಂದು ಅವ್ರ ಯೋಗ್ಯತೆಗೆ ಒಂದು ಲೈಕೂ ಇರಲ್ಲ, ಒಂದು ಒಳ್ಳೆಯದು ಚೆನ್ನಾಗಿದೆ ಅಂತಂದು ಒಂದು ಕಮೆಂಟೂ ಇರಲ್ಲ. ಅವರು ನನ್ನ ಹತ್ರ ಅಲ್ಲಿಂದ ಇಲ್ಲಿ ತನಕ ಬರ್ತಾರೆ, ಅದು ತೋರಿಸಿರಿ, ಇದು ತೋರಿಸಿರಿ ಅಂತಂದು. ನನಗೆ ಲೈಕ್ ಮಾಡುವ ಯೋಗ್ಯತೆಯೇ ಅವರಿಗಿಲ್ಲ, ಒಳ್ಳೆ ಕಮೆಂಟ್ ಇಡುವವ್ರಿಗೂ ಅರ್ಹತೆಯೇ ಅವ್ರು ಪಡೆದಿಲ್ಲ ಅಂದಮ್ಯಾಗ ನಾನು ಹೆಂಗೆ ಅವರಿಗೆ ಫಾರ್ಮುಲಾ ಮನೆಗೆ ಬಂದು ಕೇಳಿದ್ರೆ ಹೇಳ್ತೀನಿ ಗೆಳೆಯರೇ, ಸಾಧ್ಯನೇ ಇಲ್ಲ. ನನಗೆ ಚೆನ್ನಾಗಿ ಯಾರಾದರೂ ಲೈಕ್ ಕೊಟ್ಟು ಚೆನ್ನಾಗಿ ಕಮೆಂಟ್ನಲ್ಲಿ ಹೇಳ್ತಾರೋ, ಕಮೆಂಟ್ ಕೊಡ್ತಾರೋ ಅಂಥವರು ಮಾತ್ರ ನನ್ನ ಹತ್ರ ಬರಲಿ, ನನಗೆ ಫೋನ್ ಮುಖಾಂತರ ಮಾತಾಡಿ ನಮ್ಮ ಮನೆಗೆ ಬರಲಿ. ನಾನು ಅವ್ರಿಗೆ ಮರ್ಯಾದೆ ಕೊಡ್ತೀನಿ, ಅವ್ರಿಗೆ ಲೈಕ್ ಮಾಡ್ತೀನಿ ಗೆಳೆಯರೇ. ಅವರು ಒಂದು ಕಮೆಂಟ್ಲು ಕೊಡಲಿಲ್ಲ, ಒಂದು ಲೈಕನ್ನು ಕೊಡಲಿಲ್ಲ ಅಂತಂದರೆ ಅಂಥವರು ನನ್ನ ಹತ್ರ ಬರಲೇಬಾರ್ದು, ಬರಕೂಡದು, ನನಗೆ ಫೋನ್ ಕೂಡ ಹಚ್ಚಕೂಡದು ಅನ್ನೋ ಮಾತನ್ನು ನಾನು ತಿಳಿಸ್ತಾ ಇದ್ದೀನಿ ಗೆಳೆಯರೇ. ನನ್ನನ್ನು ಒಳ್ಳೆ ಲೈಕ್ ಕೊಟ್ಟು ಒಳ್ಳೆ ಕಮೆಂಟ್ ಕೊಡುವಂತಹ ಗೆಳೆಯರು ನನಗೆ ಇದುವರೆಗೂ ಆದ್ರೂ ಕೂಡ ನನಗೆ ಫೋನ್ ಮಾಡಿಲ್ಲ. ಅವ್ರು ಏನೇ ಕೇಳಲಿ ಕಮೆಂಟ್ ಮುಖಾಂತರನೇ ಕೇಳ್ತಾ ಇದ್ದಾರೆ. ಯಾರಾದರೂ ಲೈಕ್ ಕೊಟ್ಟಿಲ್ಲ, ಅವ್ರೆಲ್ಲ ಕಮೆಂಟ್ ಮಾಡಿಲ್ಲ, ಅಂಥ ನಾಲಾಯಕ್ಗಳೇ ನನಗೆ ಏನಪ್ಪ ಅಂತ ಮನೆ ತನಕ ಬಂದು ಫಾರ್ಮಲ್ಗಳು ಕೇಳ್ತಾರೆ. ಆ ನಾಲಾಯಕ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ಬರಬೇಡ್ರಿ, ನನಗೆ ಫೋನ್ ಹಚ್ಚಬೇಡ್ರಿ ಗೆಳೆಯರೇ. ಒಂದು ಇರಲಿ, ಅದು ಏನೇ ಇರಲಿ ನೋಡಿ, ನಾವು ಒಂದು ಫಾರ್ಮುಲಾ ಮಾಡಬೇಕಾದ ಅಂತಂದರೆ ಜಿಂಕನ್ನು ಯಾವ ಥರ ನಾವು ಕಟ್ಟಿಕೊಳ್ಳಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ನನಗೆ ಎಷ್ಟು ಅನುಭವ ಇದೆ ಅಷ್ಟೇ ಹೇಳ್ತಾ ಇದ್ದೀನಿ ಗೆಳೆಯರೇ. ನೋಡಿ, ನಿಮಗೆ ನಚ್ಚಿದರೆ, ನಿಮಗೆ ಒಳ್ಳೇದು ಅನಿಸಿದರೆ ಮಾಡಿರಿ, ಇಲ್ಲದಿದ್ದರೆ ಮಾಡಬೇಡಿ, ಸುಮ್ಮನೆ ಲಾಸ್ ಆಗಬೇಡಿ ಗೆಳೆಯರೇ. ಲಾಸ್ ಆಗೋದು ನನಗೆ ಒಳ್ಳೆಯದು ಅನಿಸಲ್ಲ. ಆ ಜಿಂಕ್ ಕಟ್ಟಿಕೊಳ್ಳಬೇಕಾದರೆ ಗೆಳೆಯರೇ, ಬೋರ್ಸಿಲ್ ಗಿಲಾಸ್ ಬೀಕರ್ ಅಂತಿರಲ್ಲ ನಾವು, ಬೀಕರ್ ಇಂಥವು 2 ಬೇಕು ಗೆಳೆಯರೇ. 1 ಲೀಟ್ರದನ್ನಾಗಲಿ, ಅರ್ಧ ಲೀಟ್ರದನ್ನಾಗಲಿ 2 ಬೀಕರ್ಗಳು ಬೇಕಾಗ್ತವೆ ಗೆಳೆಯರೇ. ನೋಡಿ, ಇನ್ನೊಂದು ಏನಪ್ಪ ಅಂತಂದರೆ 2 ಬೀಕರ್ ಬೇಕು. 100ರಿಂದ 150 ತನಕ, 100 ಗ್ರಾಮ್ ಇದ್ರೂ ಸರಿ, ಓಕೆ, ಡನ್. ಆಮ್ಲಸರ್ ಗಂಧಕ ಒಳ್ಳೆಯದು ತಗೋಬೇಕು. ಆಮೇಲೆ ಗೆಳೆಯರೇ, ಅಲಸಿ ಎಣ್ಣೆ ಅಂತೀವಲ್ಲ ಗೆಳೆಯರೇ, ಅದರ ಹೆಸರೇ ಅಲಸಿಯ ಎಣ್ಣೆ ಗೆಳೆಯರೇ. 1 ಲೀಟ್ರಿಂದ 2 ಲೀಟ್ರ್ ತನಕ ನೀವು ತಂದುಕೊಳ್ಳಿ ಗೆಳೆಯರೇ. ಅದನ್ನು ಏನಪ್ಪ ಅಂತಂದರೆ ತಂದು ಬಗಲಾಗಿ ಇಟ್ಕೊಳ್ಳಿ. ಈ 3 ಸಾಮಗ್ರಿಗಳು ನಮಗೆ ಬೇಕಾಗ್ತಾವೆ. ಏನು, 2 ಬೀಕರ್, ಆಮ್ಲಸರ್ ಗಂಧಕ, ಅಲಸಿ ಎಣ್ಣೆ, ಸಾಕು ಗೆಳೆಯರು, ಇಷ್ಟೇ. ಇದರಲ್ಲಿ ನಾವು ಗಂಧಕ 100ರಿಂದ 150 ಗ್ರಾಮ್
ಆಮ್ಲಸರ ಗಂಧಕ ತೆಗೆದುಕೊಂಡು ಗೆಳೆಯರೆ ಒಂದು ಬೀಕರ್ನಲ್ಲಿ ಅದನ್ನು ಅರಿದು ಈ ಬೀಕರ್ನಲ್ಲಿ ಮೊದಲೇ ಹಾಕಬೇಕು ಗೆಳೆಯರೆ. ಕೆಲವರು ಆಮ್ಲಸರ ಗಂಧಕ ಶುದ್ಧಿ ಮಾಡ್ತಾರೆ ಗೆಳೆಯರೆ, ಅವರವರು ತೇರಿನೇ ಬೇರೆ, ಇದು ನನ್ನ ತೇರೇ ಬೇರೆ ಗೆಳೆಯರೆ. ಇನ್ನು ಅದರ ಸಲುವಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಿದ್ದರೆ ನಿಮಗೆ ನಚ್ಚಿದರೆ ಮಾತ್ರ ಮಾಡಿ, ಇಲ್ಲದಿದ್ದರೆ ಮಾಡಬೇಡಿರಿ ಗೆಳೆಯರೆ. ಚೆನ್ನಾಗಿ ಅರಿದು ಈ ಬೀಕರ್ನಲ್ಲಿ ಹಾಕಬೇಕು. ಬೀಕರ್ನಲ್ಲಿ ಹಾಕಿ ಗೆಳೆಯರೆ ಅಲಸಿಯ ಎಣ್ಣೆ ಈ ಆಮ್ಲಸರ ಗಂಧಕ ಮುಳುಗುವಷ್ಟು ಇದರಲ್ಲಿ ಹಾಕಬೇಕು. ಹಾಕಿ ಗೆಳೆಯರೆ ಏನು ಮಾಡಬೇಕು, ನಾವು ಒಂದು ರೀತಿ ಜಂತರನ್ನಾಗಲಿ ಮಣ್ಣು ಹಾಕಿ 300 ಡಿಗ್ರಿ ತಾಪಮಾನ ಬಂದಾಗ ಈ ಬೀಕರನ್ನು ಅದರಲ್ಲಿ ಇಡಬೇಕು. ಇದರಲ್ಲಿ ಎಣ್ಣೆ ಇರ್ತದ ಮತ್ತು ಗಂಧಕ ಇರ್ತದ. ಈ ಎಣ್ಣೆ ಕಾವಾದಾಗ ಹೀಟಾದಾಗ ಆ ಗಂಧಕವನ್ನು ಕರಗುವುದು ಗೆಳೆಯರೆ. ಕರಗಿದಾಗ ಗೆಳೆಯರೆ ಈ ಬೀಕರನ್ನು ತೆಗೆದು ಇಳಿಸಿರಿ. ಇಳಿಸಿದಾಗ ಸ್ವಲ್ಪ ಹೊತ್ತು ಬಿಟ್ಟರೆ ಗೆಳೆಯರೆ ಈ ಎಣ್ಣೆ ಆರಿ ಹೋದಾಗ ಇನ್ನೊಂದು ಬೀಕರ್ನಲ್ಲಿ ಹಾಕಿಕೊಂಡಾಗ ಇದರಲ್ಲಿ ಏನು ಗಂಧಕ ಇರ್ತದಲ್ಲ ಗೆಳೆಯರೆ, ಈ ಗಂಧಕವನ್ನು ಹೊರ ತೆಗೆದು ಗೆಳೆಯರೆ ಮತ್ತೆ ಕಲಬತ್ತದಲ್ಲಿ ಹಾಕಿ ಮತ್ತೆ ಅರಿಬೇಕು ಗೆಳೆಯರೆ. ಚೆನ್ನಾಗಿ ಅರಿದು ಮತ್ತೆ ಪುನಃ ಇದೇ ಬೀಕರ್ನಲ್ಲಿ ಹಾಕಿ ಮತ್ತೆ ಬೇರೆ ಬಳಸಿದ್ದೇ ಅಳಸಿ ಎಣ್ಣೆ ಬಳಸಬಾರದು. ಮತ್ತೆ ಪುನಃ ಹೊಸ ಅಳಸಿ ಎಣ್ಣೆಯನ್ನು ಹಾಕಿ ಮತ್ತೆ ರೀತಿ ಜಂತರ ಮೇಲೆ ಇಡಬೇಕು ಗೆಳೆಯರೆ. ಇಡಬೇಕು. ಮತ್ತೆ ಎಣ್ಣೆ ಆದಾಗ ಆರಿದಾಗ ಇಡಬೇಕು ಗೆಳೆಯರೆ. ಮತ್ತು ಏನಪ್ಪ ಅಂತಂದರೆ ಎಣ್ಣೆ ಸೋಸಿಕೊಂಡು ಮತ್ತೆ ಗಂಧಕ ತೆಗಿಬೇಕು, ಮತ್ತೆ ಹರಿಬೇಕು, ಮತ್ತೆ ಏರಿಸಬೇಕು ಗೆಳೆಯರೆ. ಇದೇ ಪ್ರಕಾರ 12 ಬಾರಿ ನಾವು ಮಾಡಬೇಕು ಗೆಳೆಯರೆ. ಇದೇ ಕ್ರಿಯೆಯನ್ನು ಗಂಧಕ ಎಣ್ಣೆಯಲ್ಲಿ ಹಾಕಬೇಕು, ರೀತಿ ಯಂತ್ರ ಮ್ಯಾಗ ಏರಿಸಬೇಕು, ಮತ್ತೆ ಇಳಿಸಬೇಕು. ಆರಿದಾಗ ತೆಗೆದುಕೊಂಡು ಕಲಬತ್ತದಲ್ಲಿ ಹಾಕಿ ಅರಿಯಬೇಕು, ಮತ್ತೆ ಹಾಕಬೇಕು, ಮತ್ತೆ ಎಣ್ಣೆ ಹಾಕಬೇಕು, ಮತ್ತೆ ಹೀಟ್ ಮಾಡಬೇಕು, ಮತ್ತೆ ಇಳಿಸಬೇಕು. ಇದೇ ಪ್ರಕಾರ 12 ಬಾರಿ ಮಾಡಿರಿ ಗೆಳೆಯರೆ. ಗೆಳೆಯರೆ ಈ 12 ಬಾರಿ ಆದಾಗ ಗೆಳೆಯರೆ ಗಂಧಕ ಕರಿ ಬಣ್ಣದನ್ನು ಆದರೂ ಆಗಬಹುದು, ಕೆಂಪು ಬಣ್ಣದನ್ನು ಆಗಬಹುದು. ಕಲರಿಂದ ನಮಗೆ ಏನು ಇದಿಲ್ಲ ಗೆಳೆಯರೆ, ಸಮಸ್ಯೆ ಇಲ್ಲ. ಕಲರ್ ಯಾವ ಕಲರ್ ಆದರೂ ಬರಲಿ, ಕೆಂಪುದನ್ನು ಬರಲಿ, ಕರಿದನ್ನು ಬರಲಿ ಗೆಳೆಯರೆ. ಗೆಳೆಯರೆ ಈ ಕ್ರಿಯೆಯನ್ನು ಚೆನ್ನಾಗಿ ನಿಧಾನವಾಗಿ ಸರಳವಾಗಿ ಮಾಡ್ಕೋಬೇಕು ಗೆಳೆಯರೆ. ಅವಸರ ಪಡಬಾರ್ದು, ಅತಿ ಬೇಗ ಅಂತಂದು ನಾವು ಜಲ್ದಿ ಮಾಡುವ ಒಂದು ಹುಮ್ಮಸ್ಸದಲ್ಲಿ ನಾವು ಇರಬಾರ್ದು. ಎಷ್ಟು ನಿಧಾನವಾಗಿ ಎಷ್ಟು ತಾಳ್ಮೆಯಿಂದ ಮಾಡಿದರೆ ಅಷ್ಟು ಚೆನ್ನಾಗಿ ಆಗುವುದು ಗೆಳೆಯರೆ. ಈ ಗಂಧಕ ಇದರಲ್ಲಿ ಶುದ್ಧಿ ಆಗುವುದು ಮತ್ತು ಸ್ವಲ್ಪ ಕಾಯಂ ಸಹ ಆಗುವುದು. ಕಟ್ಟಿಕೊಳ್ಳುವುದನ್ನು ಏನಂತಿರೋ ಗೊತ್ತಿಲ್ಲ, ಕಾಯಂ ಹೂವ ಗಂಧಕ ಅಂತ ನಾವು ಹೇಳ್ತೀವಿ. ಅದು ಸ್ವಲ್ಪ ಕಟ್ಟಿಕೊಳ್ಳೋದ ಅಂತ ಅರ್ಥ, ಶುದ್ಧ ಆಗುವುದು. ಮತ್ತು ಇದನ್ನು ತೆಗೆದುಕೊಂಡು ಗೆಳೆಯರೆ ಇದಾದ ನಂತರ ಗೆಳೆಯರೆ ನೋಡಿ, ಮರ್ಕ್ಯೂರಿಯಂ ಸಲ್ಫಾಮಿಕ್ಸನ್ನು ತೆಗೆದುಕೊಂಡು ಕಲ್ಬತ್ತದಲ್ಲಿ ಹಾಕಿ ಚೆನ್ನಾಗಿ ಅರಿದು 1 ಜೀವ ಮಾಡಿಕೊಳ್ಳಬೇಕು. ಇದು 1 ಜೀವ ಆದಾಗ ಗೆಳೆಯರೆ 10 ರಿಂದ 20 ಗ್ರಾಮ್ ಜಿಂಕ್, ಅಂದರೆ ಜಸ್ತ ಅಂತೀವಿ ನಾವು, ಜಸ್ತನೂ ಅಂತೀವಿ, ಜಿಂಕನೂ ಅಂತೀವಿ. ಈ ಜಿಂಕನ್ನು ಒಂದು ಮೂಸೆಯಲ್ಲಿ ಹಾಕಿ ಬೆಂಕಿ ಅತಿ ಹೆಚ್ಚಾಗಿದ್ದರೆ ಇದು ಎಗರಿ ಹೋಗುವುದು, ಅತಿ ಕಮ್ಮಿ ಆಗಿನೂ ಇರಬಾರ್ದು, ಅತಿ ಹೆಚ್ಚಾಗಿನೂ ಇರಬಾರ್ದು. 300 ಡಿಗ್ರಿಯಿಂದ 400 ಇದ್ದರೆ ಈ ಜಿಂಕು ಕರಗುವುದು. ಈ ಜಿಂಕು 300 ಡಿಗ್ರಿಗೆ ಕರಗಿದಾಗ 1 ಗ್ರಾಮ್ ಅಂತೆ ಈ ಮರ್ಕ್ಯೂರಿಯಂ ಸಲ್ಫಾಮಿಕ್ಸನ್ನು 1 ಜೀವ ಮಾಡಿರ್ತೀವಲ್ಲ, ಇದನ್ನು ತೆಗೆದುಕೊಂಡು 1 ಗ್ರಾಮು ಅಥವಾ ಅರ್ಧ ಗ್ರಾಮನ್ನು ಚುಟುಕಿ ಕೊಡ್ತಾ ಹೋಗಬೇಕು. ಜಿಂಕು ಕರಗಿದಾಗ ಚುಟುಕಿ ಕೊಡ್ತಾ ಹೋದಾಗ ಗೆಳೆಯರೆ ಈ ಜಿಂಕು ಕಟ್ಟಿಕೊಳ್ಳುವುದು. ಕಟ್ಟಿದ ಜಿಂಕನ್ನು ತೆಗೆದುಕೊಂಡು ಒಂದು ಬೋರ್ಸೀಲ್ ಗಿಲಾಸಿನಲ್ಲಿ ನೈಟ್ರಿಕ್ ಹಾಕಿ ಅದರಲ್ಲಿ ಬಿಟ್ಟು ಹಾಕಿದರೆ ಗೆಳೆಯರೆ ನೈಟ್ರಿಕ್ಕು ತಿನ್ನುವುದು ಇಲ್ಲ, ಅದು ನೈಟ್ರಿಕ್ ಪಾಸ್ ಆಗಿರುವುದು. ಮತ್ತು ನೀವು ಮುಂದೆ ಏನಾದರೂ ನಿಮಗೆ ಇದರ ಬಗ್ಗೆ ಗೊತ್ತಿದ್ದರೆ ನೀವು ಧಾರಾಳವಾಗಿ ಕೆಲಸ ಮಾಡಿಕೊಳ್ಳಬಹುದು. ನೈಟ್ರಿಕ್ ಪಾಸ್ ಆದಾಗ ಗೆಳೆಯರೆ ನೀವು ಏನು ಮಾಡ್ತೀರಾ, ಬಿಡುತ್ತೀರಾ, ಮುಂದೆ ಹೇಗೆ ತಗೊಂಡೋಗ್ತೀರಾ
ಅದು ನನಗೆ ಗೊತ್ತಿಲ್ಲ. ನಾನಂತೂ ಬಂಗಾರ ಮಾಡ್ತೀನಿ, ಬೆಳ್ಳಿ ಮಾಡ್ತೀನಿ ಅಂತಂದು ಇಂದೂ ಹೇಳಿಲ್ಲ, ಮುಂದೆನೂ ಹೇಳಿಲ್ಲ, ಎಂದೂ ಹೇಳುವುದಿಲ್ಲ. ನಾನು ಒಬ್ಬ ಕಲಾಕಾರ, ಆಯುರ್ವೇದಿಕ್ ಡಾಕ್ಟ್ರು. ಎಲ್ಲದರ ಬಗ್ಗೆ ನಾನು ಟೆಸ್ಟು ಮಾಡ್ತೀನಿ, ಪ್ರಯೋಗ ಮಾಡ್ತೀನಿ, ಆಗ್ತದಾ ಇಲ್ಲ ಅಂತಂದು ನೋಡುವುದೇ ನನ್ನ ಉದ್ದೇಶ. ನಾನು ನೋಡಿದ್ದೀನಿ. ಈಗ ನಿಮಗೆ ಇದರ ಬಗ್ಗೆ ಮುಂದೆ ಗೊತ್ತಿದ್ದರೆ ಮಾತ್ರ ಮುಂದೆ ಹೋಗಿ, ಇಲ್ಲದಿದ್ದರೆ ಬಿಟ್ಟು ಬಿಡಿರಿ ಗೆಳೆಯರೇ. ಒಳ್ಳೆ ಲೈಕ್ ಕೊಡಿ, ಒಳ್ಳೆ ಕಮೆಂಟ್ ಕೊಡಿರಿ ಗೆಳೆಯರೇ. ಬರ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಮ್ಮ ಭೇಟಿ. ನಮಸ್ಕಾರ.